ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ಚರ್ಚೆಗೆ 18ಕ್ಕೆ ಬಿಕೆ ಹರಿಪ್ರಸಾದ್ ಹಾಗೆ ಸಿದ್ದರಾಮಯ್ಯ ದೆಹಲಿಗೆ ಹೋಗಲಿದ್ದಾರೆ. 19ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಈಗಾಗಲೇ ಹೈಕಮಾಂಡ್ ಬಳಿ ಆಕಾಂಕ್ಷಿಗಳ ಪಟ್ಟಿ ಇದೆ. ಅದೇ ರೀತಿಯಾಗಿ ಜುಲೈ 21ಕ್ಕೆ 15ರಿಂದ 17 ಸಚಿವರು ಪ್ರಮಾಣ ವಚನ ಸ್ವೀಕಾರವನ್ನ ಮಾಡುವ ಸಾಧ್ಯತೆ ಇದೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗಾಗಿ ಇದೀಗ ಮುಹೂರ್ತವನ್ನ ನಿಗದಿ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ 18ನೇ ತಾರೀಕು ಮೂವರು ಕೂಡ ದೆಹಲಿಗೆ ತೆರಳುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬಂದಿದೆ. ಒಟ್ಟಾರೆಯಾಗಿ ಸಚಿವ ಸಂಪುಟ ಪುನರ್ರಚನೆಯ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದ್ದು, ಇನ್ನೊಂದು ಕಡೆ ಆಂತರಿಕವಾಗಿ ಲಾಬಿ ನಡೆಸುವಂತಹ ಪ್ರಯತ್ನಗಳಾಗ್ತಾ ಇತ್ತು. ಹಾಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ ಮುಗಿಸಿ ಭಾರತಕ್ಕೆ ಮರಳಿರುವಂತಹ ಬೆನ್ನಲ್ಲೇ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆ ಒಂದು ರೀತಿ ಮತ್ತಷ್ಟು ವೇಗವನ್ನ ಪಡೆದುಕೊಳ್ತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜೆ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ರಾಜ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರು ಶೀಘ್ರದಲ್ಲೇ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ವದಂತಿಗಳಿತ್ತು. ಅದೇ ರೀತಿಯಾಗಿ ಬಿಕೆ ಹರಿಪ್ರಸಾದ್ ಹಾಗೆ ಸಿದ್ದರಾಮಯ್ಯ 18ನೇ ತಾರೀಕು ದೆಹಲಿಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಅಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲೂ ಮಾತುಕತೆ ಆಗತ್ತೆ. ಅಂದ್ರೆ ಈಗಾಗಲೇ ಒಂದು ಸ್ಪಷ್ಟವಾದಂತಹ ಚಿತ್ರಣ ಇದೆ ನಾಯಕರಿಗೆ. ಆದರೂ ಕೂಡ ರಾಹುಲ್ ಗಾಂಧಿಯವರ ಜೊತೆಗೆ ಮಾತನಾಡಿ ಅಲ್ಲಿ ಅಧಿಕೃತವಾಗಿ ರಾಹುಲ್ ಗಾಂಧಿಯವರ ಅಂಕಿತ ಬಿದ್ದ ನಂತರದಲ್ಲಿಯೇ ಎರಡನೇ ಹಂತದ ಸಚಿವ ಸಂಪುಟ ಪುನರ್ರಚನೆಯ ಕುರಿತಂತೆ ಅಂತಿಮವಾದಂತಹ ತೀರ್ಮಾನ ಹೊರಬೀಳಲಿದೆ. ಒಟ್ಟಾರೆ ಇದೀಗ ಎರಡನೇ ಹಂತದ ಸಚಿವ ಸಂಪುಟಕ್ಕೆ ಬಹಳಷ್ಟು ಲಾಭಗಳು ಕೂಡ ನಡೀತಾ ಇದೆ. ಇನ್ನು ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಯತ್ನಗಳಾಗ್ತಾ ಇತ್ತು, ಆಂತರಿಕ ಲಾಭಿಗಳು ನಡೀತಾ ಇತ್ತು. ಅದಾದ ನಂತರದಲ್ಲಿ ಇದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ನಿಂದ ಒಂದು ಆದೇಶವೂ ಕೂಡ ರವಾನೆ ಆಗುತ್ತೆ. ಎಲ್ಲವೂ ಕೂಡ ಸೈಲೆಂಟ್ ಆಗಿ ಇತ್ತು. ಆದರೆ ಈಗ ಯಾವಾಗ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸವನ್ನ ಮುಗಿಸಿ ದೆಹಲಿಗೆ ವಾಪಸ್ ಆದ್ರು, ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಶಾಸಕರು ದೆಹಲಿಗೆ ಹೋಗುವಂಥದ್ದು, ಅಲ್ಲಿ ದೌಡಾಯಿಸೋದು, ನಾಯಕರನ್ನ ಭೇಟಿ ಆಗುವಂಥದ್ದು, ಆಂತರಿಕವಾಗಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ಪ್ರಯತ್ನಗಳನ್ನ ಮಾಡುವಂಥ ಕೆಲಸವೂ ಕೂಡ ಆಗಿದೆ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಯಾರ ಹೆಸರು ಅಲ್ಲಿ ಅಂತಿಮವಾಗತ್ತೆ, ಸಚಿವ ಸ್ಥಾನವನ್ನ ಯಾರು ಪಡೆದುಕೊಳ್ತಾರೆ, ಮಂತ್ರಿಗಿರಿಗಾಗಿ ಮತ್ತೊಂದು ಹಂತದ ಜಟಾಪಟಿಗಳು ಏನು ನಡೆಯುತ್ತೆ, ಆ ಎಲ್ಲ ಬೆಳವಣಿಗೆಯೂ ಕೂಡ ಬಹಳಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಆದ್ರೆ ಈಗ ಈ ನಾಯಕರು ದೆಹಲಿಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಮಾತನಾಡಿದ ನಂತರದಲ್ಲಷ್ಟೇ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿಯಾಗಿ ಖರ್ಗೆ ಅವರ ಜೊತೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆಯ ಕುರಿತಂತೆ ಮಾತುಕತೆಗಳನ್ನ ಮಾಡಲಾಗಿದೆ. ಒಂದು ಅಂತಿಮವಾದಂತಹ ನಿರ್ಧಾರಕ್ಕೂ ಬಂದಂತೆ ಕಾಣಿಸ್ತಾ ಇದೆ. ಆದ್ರೆ ಇನ್ನು ಅಧಿಕೃತವಾಗಿ ಅನೌನ್ಸ್ ಆಗೋದು ಒಂದೇ ಬಾಕಿ ಇದೆ. ಒಟ್ಟಾರೆ ಮೊದಲನೇ ಹಂತದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದಾಗ ಯಾವ ರೀತಿಯಾಗಿ ಜಟಾಪಟಿಗಳಾಯಿತು, ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಯಿತು. ಅದೇ ರೀತಿ ಇನ್ನು ಉಳಿದವರಿಗಾದ್ರೂ ಕೂಡ ಎರಡನೇ ಹಂತದ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಅವಕಾಶ ಸಿಗತ್ತೆ ಅನ್ನುವಂತಹ ಚರ್ಚೆಗಳಿತ್ತು. ಒಂದು ರೀತಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಹಾಗಾಗಿ ಆ ನಿರೀಕ್ಷೆಯನ್ನ ಇಟ್ಕೊಂಡಿರುವಂತಹ ಶಾಸಕರು ಕೂಡ ಇದೀಗ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಚಿವ ಸಂಪುಟ ಪುನರ್ರಚನೆಯ ನಿರ್ಧಾರ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗುತ್ತೆ.